ನೀವು ಹೈವೇಗಳಲ್ಲಿ ಓಡಾಟವನ್ನು ನಡೆಸ್ತೀರಾ? ಹಾಗಾದರೆ ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಲೇಬೇಕು. ಯೂಶಲಿ ನಾವು ಟೋಲನ್ನು ಕ್ರಾಸ್ ಮಾಡಿದಂತಹ ಸಂದರ್ಭದಲ್ಲಿ ಫಾಸ್ಟ್ಯಾಗ್ ಮೂಲಕ ಹಣ ಕಟ್ಟಾಗುತ್ತೆ. ಬಟ್ ಮನೆಯಲ್ಲಿ ಕೂತರೂ ಕೂಡ ಫಾಸ್ಟ್ಯಾಗ್ ಮೂಲಕ ಈಗ ಹಣ ಕಟ್ಟಾಗ್ತಾ ಇರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಯಾಕಾಗಿ, ಏನು ಕಥೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ನಿಂತಲ್ಲೇ ನಿಂತಿದ್ರು ಟೋಲ್ ಫೀಸ್ ಕಟ್. 4 ಬಾರಿ ಫಾಸ್ಟ್ಯಾಗ್ ಬದಲಾವಣೆ ಮಾಡಿದ್ರು ನಿಲ್ಲದ ಸಮಸ್ಯೆ. ಎಸ್, ನೀವು ನೋಡ್ತಿರೋ ಈ ವ್ಯಕ್ತಿಯ ಹೆಸರು ಕಿರಣ್ ಮೂರ್ತಿ ಅಂತ. ಬೆಂಗಳೂರು ಸಂಜಯ್ ನಗರದ ನಿವಾಸಿಯಾಗಿರೋ ಇವರು ಕಳೆದ 8 ವರ್ಷಗಳಿಂದ ಇನೋವಾ ಕಾರು ಹೊಂದಿದ್ದಾರೆ. ಕಾರ್ ಮನೆಯಲ್ಲೇ ಇದ್ರು ಇವರಿಗೆ ಟೋಲ್ ಪಾಸ್ ಆಗಿದೆ ಅಂತ ಕಳೆದ 2.5 ವರ್ಷಗಳಿಂದ ಹಣ ಕಟ್ ಆಗ್ತಾನೇ ಇದೆ. ಇದಕ್ಕೆ ಇವರು ದೂರು ನೀಡಿ ಬ್ಯಾಂಕ್ ಗಮನಕ್ಕೆ ತಂದು ಕಟ್ಟಾದ ಹಣ ಕೂಡ ಆಗಾಗ ವಾಪಸ್ ಪಡೆದಿದ್ದಾರೆ. ಆದ್ರೆ ಈ ಸಮಸ್ಯೆಗೆ ಶಾಶ್ವತವಾಗಿ ಮುಕ್ತಿ ಬೇಕು ಅಂತ ಮೊನ್ನೆಯಷ್ಟೇ ಹೊಸ ಫಾಸ್ಟ್ಯಾಗ್ ಆಕ್ಟಿವೇಟ್ ಮಾಡಿದ್ದಾರೆ. ಹೊಸ ಫಾಸ್ಟ್ಯಾಗ್ ಆಕ್ಟಿವೇಟ್ ಆದ ಕೆಲವೇ ಗಂಟೆಗಳಲ್ಲಿ ಮತ್ತೆ ತಮ್ಮ ಕಾರು ಆಂಧ್ರದ ಟೋಲ್ ಪಾಸ್ ಆಗಿದೆ ಅಂತ ಮತ್ತೆ ಹಣ ಕಟ್ಟಾಗಿದೆ. ನಾನು ಇನೋವಾ ಕಾರ್ ತೊಗೊಂಡು 8 ವರ್ಷ ಆಯಿತು. ನನ್ನ ಕಾರ್ ನಂಬರ್ ಬಂದ್ಬಿಟ್ಟು KA04MU 1945. ನಾನು ಮನೇಲೇ ಗಾಡಿ ನಿಲ್ಲಿಸಿದ್ರು ಕೂಡ ಫಾಸ್ಟ್ಯಾಗ್ ಕಟ್ಟಾಗೋದು. ಅವರು ಕಂಪ್ಲೇಂಟ್ ಮಾಡಿ 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 ಅವರೇನು ಮಾಡಿದೆ, ಕಡೆಗೆ ಅಷ್ಟು ರೀಫಂಡ್ ಮಾಡಿದ್ರು. ಅದಾದಮೇಲೆ ನಾನು ICICI ಬ್ಯಾಂಕ್ ಫಾಸ್ಟ್ಯಾಗ್ ತೊಗೊಂಡೆ. ICICI ಬ್ಯಾಂಕ್ ಫಾಸ್ಟ್ಯಾಗ್ ತೊಗೊಂಡ್ಮೇಲೆ ಫಸ್ಟ್ 1-2 ತಿಂಗಳು ಚೆನ್ನಾಗಿತ್ತು. ಬಟ್ ಫಾರ್ ದ ಲಾಸ್ಟ್ 2.5 years 3 years ಇದುವರೆಗೂ ಒಂದು 4-5 ಸಾವಿರ ರೂಪಾಯಿ ಅಷ್ಟು ಫಾಸ್ಟ್ಯಾಗ್ ಕಟ್ಟಾಗಿದೆ. ಎಲ್ಲೆಲ್ಲಿ ಏನೇನು ಕಟ್ಟಾಗಿದೆಯೋ ಅವರು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ನನಗೆ ರೀಫಂಡ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ದ ಪ್ರಾಬ್ಲಮ್ ಹಿಯರ್ ಈಸ್, ನಾನು ಮನೇಲೇ ಇಟ್ಕೊಂಡು ನನ್ನ ಗಾಡಿ ಮನೇಲೇ ಇರ್ಬೇಕಾದ್ರೆ ಫಾಸ್ಟ್ಯಾಗ್ ಹೆಂಗೆ ಡಿಡಕ್ಟ್ ಆಗುತ್ತೆ, ಏನಕ್ಕೆ ಡಿಡಕ್ಟ್ ಆಗಬೇಕು? ಈ ಬಗ್ಗೆ ಬ್ಯಾಂಕ್ಗೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಟೋಲ್ ಹೆಲ್ಪ್ಲೈನ್ಗೂ ಕರೆ ಮಾಡಿ ಸಾಕಾಗಿದ್ದಾರೆ. ತಮ್ಮ ಕಾರ್ ನಂಬರ್ನ ಬೇರೆ ಯಾರಾದರೂ ಫೇಕ್ ಮಾಡಿ ಬಳಸ್ತಿದ್ದಾರೆ ಅನ್ನೋ ಆತಂಕ ಕೂಡ ಇವರಿಗಿದೆ. ಯಾವುದಾದ್ರೂ ಕ್ರೈಮ್ಗೆ ನನ್ನ ಗಾಡಿ ನಂಬರ್ ಬಳಸಿಕೊಂಡ್ರೆ ಹೇಗೆ ಅಂತ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ದೂರು ಕೊಟ್ಟರೂ ಇಲ್ಲಿವರೆಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇಲ್ಲಿವರೆಗೆ 5,000ವರೆಗೆ ಟೋಲ್ ಹಣ ಕಟ್ಟಾಗಿದೆ ಅಂತಿದ್ದಾರೆ ಕಿರಣ್ ಮೂರ್ತಿ. ಯಾರೋ ಬೇರೆಯವರು ನನ್ನ ಗಾಡಿ ನಂಬರ್ ಯೂಸ್ ಮಾಡ್ತಿದ್ದಾರಾ, ಏನಕ್ಕೆನ ಬೇರೆ ಕ್ರಿಮಿನಲ್ ಯೂಸಸ್ ಯೂಸ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನಿನ್ನೆ ಹೊಸ ಫಾಸ್ಟ್ಯಾಗು 10:20ಕ್ಕೆ ನನಗೆ ಕೊಟ್ಟರು. 5:50ಕ್ಕೂ 5:25ಕ್ಕೂ ನಾನು ಆಫೀಸಲ್ಲಿ ಕೂತಿದ್ದೀನಿ. ತಿರುಗಿ ಫಾಸ್ಟ್ಯಾಗ್ ನೆನ್ನೆ ಕಟ್ಟಾಗಿದೆ. ಕುಮುಟ್ಪಲ್ಲಿನೋ ಸಮ್ ಗಾಡ್ ಫಾರ್ ಸೆಕೆಂಡ್ ಪ್ಲೇಸ್. ನಿನ್ನೆ ಬೆಳಗ್ಗೆ ಹಾಕಿದ್ದು ಸಾಯಂಕಾಲದಷ್ಟೊತ್ತಿಗೆ ಫಾಸ್ಟ್ಯಾಗ್ ಹೆಂಗೆ ಡಿಡಕ್ಟ್ ಆಗಕ್ಕೆ ಚಾನ್ಸ್? ನಮ್ಮ ಗಾಡಿ ಮನೇಲೇ ಇದೆ. ಒಟ್ನಲ್ಲಿ ಕಿರಣ್ ಮೂರ್ತಿ ಅವರಿಗೆ ಆದಂತೆ ನಿಮ್ಮ ಕಾರ್ಗೂ ಟೋಲ್ ಪಾಸ್ ಆಗದೇ ಇದ್ರೂ ಟೋಲ್ ರೇಟ್ ಕಟ್ ಆಗ್ತಾ ಇದ್ರೆ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕಿರಣ್ ಮೂರ್ತಿ ಅವರಿಗೆ ಆಗಿರೋ ಸಮಸ್ಯೆ ಇನ್ಯಾರಿಗೂ ಆಗದೇ ಇರಲಿ ಅನ್ನೋದು ನಮ್ಮ ಆಶಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ ಬೆಂಗಳೂರು.